ಇವತ್ತು ನಾವು ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರುವ ಸ್ಟೋರಿ ಬಂದು ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ಕತೆ. ಅವನು ಮಸಾಲೆ ಪದಾರ್ಥಕ್ಕೆ ಅಂತ ಬಂದವನು ನಮ್ಮವ್ರನ್ನೆಲ್ಲ ಹೇಗೆ ಅವನ ಆಳುಗಳಂತೆ ನಡೆಸಿಕೊಂಡರು ಅನ್ನೋ ಕತೆ. ಈ ಕತೆಯನ್ನು ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ 3ರಿಂದ 4 ವಿಡಿಯೋ ಮಾಡಬೇಕಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತಕ್ಕೆ ಬರುವ ಭೂಪಟದಲ್ಲಿ ಮಧ್ಯ ಏಷ್ಯಾ, ಪರ್ಷಿಯಾ, ಅಫ್ಘಾನಿಸ್ತಾನ ಹಲವಾರು ದೇಶಗಳು ತುಂಬ ಗಲಾಟೆಯಿಂದ ಕೂಡಿದವು. ಹಾಗಾಗಿ ಆ ಮಾರ್ಗದಲ್ಲಿ ಬರಲು ಬ್ರಿಟಿಷರಿಗೆ ಸುರಕ್ಷತೆ ಇರಲಿಲ್ಲ. ರಾಜಕೀಯ ಅಸ್ಥಿರವಿರುತ್ತದೆ. ದೂರದ ಪೋರ್ಚುಗಲ್ ದೇಶದಲ್ಲಿ ನಮಗೆ ಮಸಾಲ ಪದಾರ್ಥ ಬೇಕಾಗಿದೆ, ಸಮುದ್ರದ ಮೂಲಕ ದಾರಿಯನ್ನು ಕಂಡುಹಿಡಿಯಲು ಸಲಹೆಗಳನ್ನು ನೀಡುತ್ತಾರೆ. ಭಾರತ ಎಂಬ ಭೂಮಿಯನ್ನು ಕಂಡುಹಿಡಿಯುವುದರ ಕನಸು ಎಲ್ಲರ ತಾಣವಾಗಿರುತ್ತದೆ. ಆದರೆ ದಾರಿ ಗೊತ್ತಿರಲಿಲ್ಲ. ಆ ಕನಸನ್ನು ನನಸಿ ಮಾಡಿಕೊಟ್ಟವನೇ ವಾಸ್ಕೋಡಿ ಗಾಮ. ಧೈರ್ಯದಿಂದ ಹಡಗು ಕಟ್ಟಿದ ಹುಡುಗ. ಸಮುದ್ರವೇ ಅವನ ನಡಿಗೆ, ನಕ್ಷೆಗಿಂತಲೂ ನಂಬಿಕೆಯೇ ಅವನ ದಾರಿಯಾಗಿತ್ತು. ಹಗಲು ರಾತ್ರಿ ಸಮುದ್ರದ ಅಲೆಗಳ ನಡುವೆ ಹೋರಾಟ ಮಾಡಿದನು. ಆಫ್ರಿಕಾದ ಕೆಳತುದಿಯಲ್ಲಿ ಗೋಡೆ ಮುಗಿಯುವ ತುದಿ, ಕೇಪ್ ಆಫ್ ಗುಡ್ ಹೋಪ್ ಎಂಬ ಒಂದು ಭಯಾನಕ ಸುಂಟರಗಾಳಿಯಿಂದ ತಪ್ಪಿಸಿಕೊಳ್ತಾನೆ. ಅಲ್ಲಿಂದ ಮುಂದೆ ಬಿಸಿಯಾದ ಗಾಳಿಗಳು, ಅಪರಿಚಿತ ತೀರಗಳು, ಶತ್ರು ನಾವಿಕರು, ಎಷ್ಟೋ ಸವಾಲುಗಳನ್ನು ಎದುರಿಸುತ್ತಾನೆ. ಮಲಿಂದಿಯ ತೀರದಲ್ಲಿ ಅವನಿಗೆ ಗೊತ್ತಿರುವ ವ್ಯಕ್ತಿಯನ್ನು ಭೇಟಿಯಾದನು. ಅವನೇ ಅರಬ್ನ ನಾವಿಕ. ಅವನು ವಾಸ್ಕೋಡಿ ಗಾಮನನ್ನು ಭಾರತಕ್ಕೆ ಕರೆದುಕೊಂಡು ಹೋಗ್ತಾನೆ. ನಾವಿಕನು ಮಾರ್ಗದರ್ಶನ, ಗಾಳಿಯ ಮರೆಮಾಡಿದ ದಾರಿ, ಕೊನೆಗೆ ಭಾರತವನ್ನು ಅವರು ತಲುಪಿದರು. ವರ್ಷ 1498. ಕಾಲಿಕಟ್ನ ಬಂಗಾರದ ಬೀಚ್ಗಳಲ್ಲಿ ವಾಸ್ಕೋಡಿ ಗಾಮ ಕಾಲಿಟ್ಟನು. ಭಾರತೀಯ ಮಣ್ಣಿನಲ್ಲಿ ಪೋರ್ಚುಗೀಸ್ ಪಾದದ ಮೊಟ್ಟ ಮೊದಲು ಅಂದು ಬೀಳುತ್ತದೆ. ಆದರೆ ಸುಲಭವಿಲ್ಲದ ವಿಚಾರವಿತ್ತು. ಅಲ್ಲಿನ ಸ್ಥಳೀಯ ರಾಜರು, ಅರಬ್ ವ್ಯಾಪಾರಿಗಳು ಯಾರಿಗೂ ಅವನು ಬಂದಿರುವುದು ಇಷ್ಟ ಆಗಲಿಲ್ಲ. ವಾಸ್ಕೋಡಿ ಗಾಮನ ಬೆಂಬಲಕ್ಕೆ ಬಂದದ್ದು ದಿಟ್ಟತನ, ರಾಜನಿಗೆ ನೀಡಿದ ಉಡುಗೊರೆಗಳು ಹಾಗೂ ಭಾರತ ಪೋರ್ಚುಗೀಸ್ ನಡುವಿನ ಹೊಸ ಸಂಬಂಧ. ಕಾಲ್ಕಟ್ನ ತಲುಪಿದ ವಾಸ್ಕೋಡಿ ಗಾಮನ ಹಡಗುಗಳು ಬಂಗಾರದಂತೆ ಮಿನುಗುತ್ತಿದ್ದವು. ಆದರೆ ಆ ಮಿನುಗು ಕಾಲಿಕಟ್ನ ಮಾರುಕಟ್ಟೆಗಳಲ್ಲಿ ಕಣ್ಣು ತಿರುಗಿಸುತ್ತಿದ್ದ ಅರಬ್ ವ್ಯಾಪಾರಿಗಳಿಗೆ ಇಷ್ಟವಾಗಿರಲಿಲ್ಲ. ಸ್ಥಳೀಯ ಜನರು ಇಷ್ಟಪಟ್ಟರು. ಘೋರ ಚರ್ಮದ, ವಿಚಿತ್ರ ಬಟ್ಟೆಗಳು, ವಿದೇಶಿ ಭಾಷೆ ಮಾತನಾಡುವ ಈ ಅತಿಥಿಯನ್ನು ನೋಡಿ ಕಣ್ತುಂಬಿದರು. ಆದರೆ ಕಾಲಿಕಟ್ನ ಜವಾರಿನ್ ರಾಜನು ಅವನನ್ನು ಕೇಳ್ತಾನೆ. ಜವಾರಿನ್, ನಿನ್ನ ಬಯಕೆ ಏನು, ಏಕೆ ಬಂದೆ ಅಂತ ಕೇಳ್ತಾನೆ. ವಾಸ್ಕೋಡಿ ಗಾಮ ಆಗ, ನಿಮ್ಮ ಮಸಾಲೆಗಳಿಗೆ ನಾವು ದೂರ ದೇಶದಿಂದ ಬಂದಿದ್ದೇವೆ, ನಮ್ಮೊಳಗೆ ಸ್ನೇಹವಿರಲಿ, ವ್ಯಾಪಾರವಿರಲಿ ಅಂತ ಹೇಳ್ತಾನೆ. ಆದರೆ ಅರಬ್ ವ್ಯಾಪಾರಿಗಳು ಜವಾರಿನ್ನ ಬಳಿ ಬಂದು ಹೇಳ್ತಾರೆ, ಇವರು ವ್ಯಾಪಾರಿಗರು ಅಲ್ಲ, ರಾಜನು, ಬೆಳ್ಳಿ ಹೊಡೆಯುವ ದಾಳಿಕೋರರು, ಅವರನ್ನು ನಂಬಬೇಡಿ ಅಂತ ಹೇಳ್ತಾರೆ. ವಾಸ್ಕೋಡಿ ಗಾಮನು ತನ್ನ ಹಡಗಿನಲ್ಲಿದ್ದ ಕೆಲವು ಉಡುಗೊರೆಗಳನ್ನು, ಗಾಜಿನ ನಕ್ಷೆಗಳು ಹಾಗೂ ಚಿನ್ನದ ನಾಣ್ಯಗಳು ಹಾಗೂ ವಿದೇಶಿ ಹಂದಿಯ ಚರ್ಮ ಜಮೋರಿನ್ಗೆ ನೀಡಿದನು. ಆದರೆ ಅವುಗಳು ಅರಬ್ ವ್ಯಾಪಾರಿಗಳು ನೀಡುತ್ತಿದ್ದ ಉಡುಗೊರೆಗಳಿಗಿಂತ ಅಮೂಲ್ಯವಾಗಿರಲಿಲ್ಲ. ಜವಾರಿನ್ ತೀರಾ ಸಹಾನುಭೂತಿಯಿಂದಿದ್ದರೂ ಶಕ್ತಿ ಸಮತೋಲನಗಳನ್ನು ಕಾಪಾಡಿದನು. ವ್ಯಾಪಾರಕ್ಕೆ ಅವಕಾಶ ಇದೆ, ಆದರೆ ಸದುದ್ದೇಶದಿಂದ ಬಂದಿರುವಿರಿ ಎಂಬುದನ್ನು ನಾನು ನೋಡಬೇಕಿದೆ ಅಂತ ಹೇಳ್ತಾರೆ. ವಾಸ್ಕೋಡಿ ಗಾಮನು ಭಾರತದಲ್ಲಿ ಕೆಲ ವಾರವಿದ್ದರು. ಕೆಲವೊಂದು ಮಸಾಲೆಗಳನ್ನು, ಬಂಗಾರದಂತೆ ಬೆಲೆ ಬರುವ ಮಾದರಿಗಳನ್ನು ಸಂಗ್ರಹಿಸಿ ಮತ್ತು ಪೋರ್ಚುಗಲ್ಗೆ ಮರಳಿದನು. ಮೆರುಗಾಳಿಯ ಬೆಂಬಲಗಾಗಿ ಬಂದು ಕೊಟ್ಟಿತು. ಆದರೆ ಇಂದಿನ ದಾರಿ ಗಡಿಬಿಡಿಯಾಗಿತ್ತು. ಶಕ್ತಿಶಾಲಿ ಕಡಲ್ಗಾಳಿಗಳು, ಹಡಗಿನಲ್ಲಿ ಸತ್ತ ಸೈನಿಕರು, ಸ್ವರ್ಗಕ್ಕೆ ದಾರಿ ಹುಡುಕಿದವನು ನರಕದ ರಸ್ತೆಯನ್ನು ದಾಟಿದನು. 1499ರಲ್ಲಿ 2.5 ವರ್ಷಗಳ ನಂತರ ವಾಸ್ಕೋಡಿ ಗಾಮನು ಲಿಸ್ಟನ್ಗೆ ತಲುಪ್ತಾನೆ. ಜನರು ಆತನನ್ನು ಹೆಮ್ಮೆಯಿಂದ ಬರಮಾಡಿಕೊಳ್ತಾರೆ. ಭಾರತ ಕಂಡವನು ಎಂದು ಹೆಮ್ಮೆಯಿಂದ ಜನರು ಆತನನ್ನು ಬರಮಾಡಿಕೊಳ್ತಾರೆ. ವಾಸ್ಕೋಡಿ ಗಾಮ ಪೋರ್ಚುಗಲ್ನ ತಲುಪಿದ ಮೇಲೆ ಅವನ ಯಶಸ್ಸು ರಾಜ ಮನೆತನಗಳ ಕಣ್ಣಿಗೆ ಬೀಳುತ್ತದೆ. ರಾಜ ಮೆನಿಯಲ್ ಖುಷಿಯಿಂದ ಹೇಳ್ತಾನೆ, ಈಗ ನಾವು ಭಾರತವನ್ನು ತಲುಪಬಲ್ಲವು, ಇದು ಇತಿಹಾಸದ ಹೊಸ ಅಧ್ಯಾಯ ಅಂತ
ರಾಜ ಮೆನುಯಲ್ ಹೇಳ್ತಾನೆ. ಆದರೆ ಮೊದಲ ಯಾತ್ರೆಯಲ್ಲಿ ವಾಸ್ಕೋಡಿಗಾಮನನ್ನು ಜಾಸ್ತಿ ಮಸಾಲೆ ತರಲಾಗಲಿಲ್ಲ. ಜಮೋರಿನ್ಗೂ ಸ್ನೇಹ ಸಂಪೂರ್ಣವಾಗಿ ಉಂಟಾಗಿರಲಿಲ್ಲ. ಹಾಗಾಗಿ ರಾಜನು ನಿರ್ಧಾರ ಮಾಡಿದನು, ಇನ್ನೊಂದು ದೊಡ್ಡ ತಂಡವನ್ನು ಭಾರತಕ್ಕೆ ಕಳಿಸಬೇಕು ಎಂದು. ಈ ಬಾರಿ ವಾಸ್ಕೋಡಿಗಾಮನ ಬದಲು ಪೆಡ್ರೋ ಅಲ್ವಾರೆಸ್ ಕಬ್ರಾಲ್ನ ಎಂಬ ಪೋರ್ಚುಗೀಸ್ ಜನರಲ್ನ ಕಳಿಸ್ತಾರೆ. ಅವನು 1500ರಲ್ಲಿ ಕಾಲಿಕಟ್ನ ತಲುಪ್ತಾನೆ. ಆದರೆ ಸಂಧಾನ ವಿಫಲವಾಯಿತು. ಸಂಘರ್ಷ ಸ್ಫೋಟಕವಾಯಿತು. ಪೋರ್ಚುಗೀಸ್ ಹಡಗುಗಳ ಮೇಲೆ ದಾಳಿ ನಡೆಯಿತು. ಅನೇಕ ಪೋರ್ಚುಗೀಸ್ ಯೋಧರು ಸಾವನ್ನಪ್ಪಿದರು. ಕಬ್ರಾಲ್ ಕೋಪದಿಂದ ಕಾಲಿಕಟ್ನ ಬಂದರನ್ನು ಸುಟ್ಟು ಹಾಕ್ತಾರೆ. ನಂತರ ಅವರು ನಿರಾಸೆಯಿಂದ ಮರಳಿ ಹೋಗ್ತಾರೆ. ವಾಸ್ಕೋಡಿಗಾಮನ 2ನೇ ಸಲ ಭಾರತಕ್ಕೆ ಪ್ರವಾಸ ಮಾಡ್ತಾನೆ. 1502ರಲ್ಲಿ ಮತ್ತೆ ವಾಸ್ಕೋಡಿಗಾಮನು ಭಾರತಕ್ಕೆ ಹಡಗನ್ನು ಹಿಡಿದು ಭಾರತಕ್ಕೆ ಬರ್ತಾನೆ. ಈ ಬಾರಿ ಅವನು ವ್ಯಾಪಾರಿಗನಂತೆ ಅಲ್ಲ, ಸೇನಾಪತಿಯಂತೆ ಬರ್ತಾನೆ. ಇದರ ಗುರಿ ಏನಿರುತ್ತೆ ಎಂದರೆ ವ್ಯಾಪಾರದ ರಕ್ಷಣೆಯೊಂದಿಗೆ ಪೋರ್ಚುಗೀಸ್ ಶಕ್ತಿಯ ಸ್ಥಾಪನೆಯನ್ನು ಮಾಡ್ತಾರೆ. ಅವನು ಕಡಲಿನಲ್ಲಿ 100 ಮಲಬಾರ್ ಹಡಗುಗಳನ್ನು ನಾಶವನ್ನು ಮಾಡ್ತಾನೆ. ಅನೇಕರನ್ನು ಬಂಧಿಸ್ತಾನೆ. ಈಗ ಪೋರ್ಚುಗೀಸ್ ಸಾಮ್ರಾಜ್ಯವು ಭಾರತದಲ್ಲಿ ತನ್ನ ಬುದ್ಧಿಯೊಂದಿಗೆ ಅಲ್ಲ, ಶಸ್ತ್ರಾಸ್ತ್ರಗಳ ಮೂಲಕ ಹೆಜ್ಜೆಯನ್ನು ಇಟ್ಟಿತು. ಅವನ ಸೇನೆಯ ಶಕ್ತಿ ನೋಡಿದ ಜಮೋರಿನ್ ಸಹ ಒತ್ತಡಕ್ಕೆ ಒಳಪಡ್ತಾನೆ. ಆದರೂ ಶಾಂತಿಯ ಸಂಬಂಧ ಸಂಪೂರ್ಣ ಸಾಧ್ಯವಾಗಲಿಲ್ಲ. ವಾಸ್ಕೋಡಿಗಾಮ ಇಡೀ ದಕ್ಷಿಣ ಭಾರತೀಯ ಕರಾವಳಿಯಲ್ಲಿ, ವಿಶೇಷ ಕೊಚ್ಚಿ ಮತ್ತು ಕಾನನೂರಿನಲ್ಲಿ ಪೋರ್ಚುಗೀಸ್ ಕೋಟೆಯನ್ನು ಕಟ್ತಾನೆ. ವಾಸ್ಕೋಡಿಗಾಮ ಮರಳಿ ಪೋರ್ಚುಗೀಸ್ಗೆ ತಲುಪ್ತಾನೆ. ಆದರೆ ಈ ಬಾರಿ ಶ್ರಮ ಮತ್ತು ರಕ್ತಪಾತ ಅವನ ಮುಖದಲ್ಲಿತ್ತು. ಅವನು ವ್ಯಾಪಾರದ ದಾರಿಯನ್ನು ತೆರೆದಿದ್ದರೂ ಅದು ಮಿತವಾಗಿ ಶಾಂತಿಯ ಮಾರ್ಗವಲ್ಲ ಎಂಬುದನ್ನು ಅರಿತನು. 1538ರಲ್ಲಿ ವಾಸ್ಕೋಡಿಗಾಮ ಮರಳಿ ಭಾರತಕ್ಕೆ 3ನೇ ಬಾರಿ ಇದೀಗ ವೈಸ್ರಾಯ್ ಆಗಿ ನೇಮಕ ಆಗಿರ್ತಾನೆ. ಆದರೆ ಅದು ಅವನ ಕೊನೆಯ ಪ್ರಯಾಣ ಆಗಿತ್ತು. 1524ರಲ್ಲಿ ಕೊಚ್ಚಿಯಲ್ಲಿ ಅವನು ಮೃತನಾದನು. ಅವನ ಶವವನ್ನು ನಂತರ ಪೋರ್ಚುಗಲ್ಗೆ ಮರಳಿ ಕಳಿಸಲಾಯಿತು. ಇದು ವಾಸ್ಕೋಡಿಗಾಮ ಇಂಡಿಯಾಗೆ ಬಂದ ಕಥೆಯಾಗಿತ್ತು. ನಂತರ ಬ್ರಿಟಿಷರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.